ಹೊಟ್ಟೆಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ, ಇದಕ್ಕೆ ಯಾರು ಕಾರಣ ಹೇಳಿ? ಆ ಮಲ್ಲಿ, ನಿಮ್ಮ ಅಣ್ಣ ಅತ್ತೆ. ಆ ಮಲ್ಲಿ ತುಂಬ ಚಾಲಾಕಿ ಇದ್ದಾಳೆ. ನೀವು ಅವಳನ್ನ ಹುಡ್ಕೋದನ್ನು ಸ್ಟಾಪ್ ಮಾಡಬೇಡಿ. ಹೇಗಾದರೂ ಸರಿ ನಾವು ಅವಳನ್ನ ಹುಡುಕ್ಲೇಬೇಕು. ಎಳ್ಕೊಂಬಂದಾದರೂ ಸರಿ ಅವಳ ಕೈ ನಾವು ಸೈನ್ ಹಾಕಿಸ್ಲೇಬೇಕು. ಇಲ್ಲಾಂದರೆ ನಮ್ಮ ಪ್ರಾಬ್ಲಮ್ ಯಾವುದೂ ಸಾಲ್ವ್ ಆಗಲ್ಲ. ಏನಮ್ಮ ನೀನು ಈ ಥರನೇ ಮಾತಾಡೋದು? ನೋಡು, ಅವನು ತಲೆ ಕೆಡ್ಸ್ಕೊಂಡು ಬಂದು ಗೊಬ್ಬರ ಆಗಿದೆ ಅವನ ತಲೆ. ನೀನು ಉರಿಯೋ ಬೇಕಿಗೆ ಪೆಟ್ರೋಲ್ ಸುಡ್ಕೊಂಡು ಮತ್ತೆ ಅದನ್ನೇ ಕುಯ್ತಿಯಲ್ಲ. ಹಿಂಗ ಮಾತಾಡೋದು? ನೋಡು ಅವನ ಮುಖ ನೋಡು, ಕೊಳ್ತೋಗಿರೋ ಹಲಸಿನ ಥರ ಇದೆ ಪಾಪ. ಅದೇ ಅವಳು ಏನು ತಪ್ಪು ಹೇಳಿದ್ಲು ಈಗ? ಕರೆಕ್ಟಾಗಿ ತಾನೆ ಅವಳು ಹೇಳಿದ್ದು. ಇಷ್ಟಕ್ಕೆಲ್ಲ ಕಾರಣ ಯಾರು? ಆ ಮೂರು ಜನ ಹೇಳ್ಕೊಳ್ಳೋದಕ್ಕೆ ಸಾವಿರಾರು ಕೋಟಿ ಆಸ್ತಿ ಒಡೆಯರು ನಾವು. ಆದರೆ ನಮ್ಮ ಯೋಗ್ಯತೆಗೆ ಅಕೌಂಟ್ ವರ್ಕ್ ಆಗ್ತಿಲ್ಲ, ಚೆಕ್ ವರ್ಕ್ ಆಗ್ತಿಲ್ಲ, ಕಾರ್ಡ್ ವರ್ಕ್ ಆಗ್ತಿಲ್ಲ. ಆಮೇಲೆ ಸರ್ ನಾವು ಎಂಥ ಪರಿಸ್ಥಿತಿ ಬಂದಿದ್ದೀವಿ? ಖರ್ಚಿಗೆ ದುಡ್ಡು ಬೇಕು, ಸಾಲ ಮಾಡೋ ಪರಿಸ್ಥಿತಿ. ಕಾರ್ಡು ವರ್ಕ್ ಆಗ್ತಾ ಇಲ್ಲ. ಎಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಅಂದರೆ, ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂದ್ರೆ ಸಾಲ ಮಾಡಬೇಕು. ನಮ್ಮ ಪರಿಸ್ಥಿತಿ ನೋಡಿದವ್ರು ಯಾರು? ನಮ್ಮ ಎಮರ್ಜೆನ್ಸಿಗೆ ದುಡ್ಡು ಬೇಕು ಡೈಲಿ ಖರ್ಚಿಗೆ ಅಂದರೆ ಸಾಲ ಮಾಡಬೇಕು. ಈ ನಮ್ಮ ಪರಿಸ್ಥಿತಿ ನೋಡಿದ್ರೆ ಸಾಲ ಕೊಡೋರು ಕೊಡೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಮಾಮ್ಸ್ ನಾವು. ಇದಕ್ಕೆ ಕಾರಣ ಅವ್ರು ಮೂರು ಜನನೇ ತಾನೆ. ಆಗ್ಬೇಕು ಕಣೋ, ಹಿಂಗೆ ಆಗಬೇಕು. ಹಿಂಗೆ ಕಷ್ಟಪಡಬೇಕು. ಬ್ಯಾಂಕ್ನವ್ರು ಲೋನ್ ತೀರ್ಸೋದಕ್ಕೂ ಆಗದೆ, ನಿನ್ನ ಹೆಸರು ಆತ್ಮ ಮಾರೋದಕ್ಕೂ ಆಗದೆ, ಮಗನೇ ತಕ್ಕೊಂಡಂಗೆ ನನ್ನ ನಡು ರೋಲ್ನಲ್ಲಿ ನಿಂತು ಎಲ್ಲ ಮರ್ಯಾದೆ ಕಳಿಬೇಕು. ಅದನ್ನು ನಾನು ನೋಡಿ ಖುಷಿ ಪಡ್ಬೇಕು ಕಣೋ. ಇದನ್ನು ಆಯ್ತಲ್ಲ ಅಲಿಬೇಕು ನೀನು. ಸರ್ ಹೆಂಗಿರ್ಬೋದಾಗಿತ್ತು ನಾವು ತಿಂದಾರಾಗಿದೆ. ಹೆಂಗಿರ್ಬೋದಿತ್ತು ಮಾಮ್ಸ್ ನಾವು? ಹೆಂಗಿರ್ಬೇಕಿತ್ತು ಲೆಕ್ಕ ನಾವು? ದಿಲ್ದಾರಾಗಿ, ರಾಯಲ್, ಬಿಂದಾಸ್ ಆಗಿ ಎಣ್ಣೆ ಹೊಡಿಬೇಕಿತ್ತು. ಆದರೆ ಈಗ ಬೇಜಾರಲ್ಲಿ ಎಣ್ಣೆ ಹೊಡಿತಾ ಇದ್ದೀವಿ. ಮನಸ್ಸು ತುಂಬ ನೋವಿಟ್ಕೊಂಡು ಎಣ್ಣೆ ಹೊಡಿತಾ ಇದ್ದೀವಿ. ಬೇವರ್ಸಿಗಳ ಥರ ಬದುಕ್ತಾ ಇದೀವಲ್ಲ ಮಾಮ್ಸ್ ನಾವು. ಆದರೆ ಅವ್ರು ಮೂರು ಜನ ಅಲ್ಲೆಲ್ಲೋ ನೆಮ್ಮದಿ ಆಗಿದ್ದಾರೆ. ಅವ್ರುಗಳು ನೆಮ್ಮದಿ ಆಗಿರೋದಕ್ಕೆ ಹೇಗೆ ಸಾಧ್ಯ? ಕಿತ್ಕೋತೀನಿ, ಅವ್ರ ನೆಮ್ಮದಿನ ಕಿತ್ಕೋತೀನಿ. ಏನು ಅಳಿಮೆ ಇದು ನೀನು? ಏನು ಅಳಿಮೆ ಇದಲ್ಲ? ಯಾರು ನೀನು ಅಂತೇನೋ ಅಂದಿದ್ರು. ಇಲ್ಲ ಸರ್, ಅವಾಗ ನಾನು ಜಯದೇವ್ ಜೀವನ್ ಅಂತಂದ. ಏನು ನೀನು? ಯಾರು ನೀನು? ಯಾವನೇ ಅಳಿಮೆ ನೀವು ಅಂಕಲ್ಲ? ಏನು ಅಳಿಮೆ? ಯಾವನೇ ನೀನು? ಜಯದೇವ್ ದಿವಾನ್ ಮಾಮ್ಸ್ ನಾನು. ಫಾರ್ ಗಾಡ್ ಸೇಕ್ ಬ್ಲಡಿ ಜಯದೇವ್ ದಿವಾನ್ ನಾನು. ಬಿಡಲ್ಲ ಮೂರು ಜನನ. ಹೇಗೆ ಎಳ್ಕೊಂಬಂದು ಇಂಚು ನಡೆದಲ್ಲೂ ನರ್ಕ ತೋರಿಸಿ ಸಾಯಿಸ್ತೀನಿ ಅಂತ ನೋಡ್ತಾ ಇರೋ. ನರ್ಕ ತೋರಿಸಿ ಸಾಯಿಸ್ತೀನಿ. ಏನಪ್ಪ ಇವನು ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದಾನೆ? ಕರೆಕ್ಟ್, ಅವಳು ನರ್ಕ ತೋರಿಸ್ಬೇಕು. ಲೋಕ್ ಇವಳೊಬ್ಳು ಸುಮ್ಮನೆ ಇರೋದನ್ನ ಬಿಟ್ಟು ಇನ್ನೊಂದಷ್ಟು ಹಾಕ್ಕೊಡ್ತಾಳೆ. ಮೊದಲು ಇವಳನ್ನು ಸಾಯಿಸ್ಬೇಕು. ಇಲ್ಲ, ಮಲ್ಲಿನ ಹುಡ್ಕೊಂಡು ಹೋಗೋದ್ರಿಂದ ಮುಂಚೆ ಇನ್ಫಾರ್ಮೇಶನ್ ಪಾಸ್ ಮಾಡಬೇಕು. ಹೇಯ್ ಸರ್, ಯಾಕೆ ನಿಗ್ತಾ ಇರೋದು ನೀವು? ಮಾಂಸ ಬೈಟ್ ಎಷ್ಟು ಕೊಡ್ತಾರೆ? ಸರ್ ಕಾಸು ತಿಂದ. ಅಜಯ್ ನಿಮ್ಮ ಕಾಸು ಮುಂಚೆ ನಿಮ್ಗೆ ಮೈಕ್ ಎಷ್ಟು ಕೊಟ್ಬಿಡು. ಸೈಲೆಂಟ್ ಆಗಿರೋ ಹಿಂಗೆ